ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಆದರೆ ನೀವೆಲ್ಲ ಇವತ್ತು ಊಟ ಮಾಡಿ ಅವ್ರು ಎಲ್ಲೇ ಇದ್ರು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳಿ ಅಷ್ಟೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ನಾಗರತ್ನಮ್ಮ ಅವ್ರದ್ದು ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸರ್. ವಿಶೇಷ ಏನಪ್ಪ ಅಂದರೆ, ಒಂದು ಖುಷಿ ವಿಚಾರ, ಇನ್ನೊಂದು ದುಃಖದ ವಿಚಾರ. ಇವತ್ತು ಅವ್ರು ಮದುವೆ ಆಗಿ 33 ವರ್ಷ ಅವ್ರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 33 ವರ್ಷ ಆಯ್ತಂತೆ. ಬಟ್ ಆದರೆ ವಿಧಿಯಾಟ ಅನ್ನೋದು ಎಷ್ಟು ಕ್ರೂರ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅವರ ವೈಫ್ ಅವರು ತೀರೋಗಿದ್ದಾರೆ. ಹಂಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಅವರ ಆತ್ಮಕ್ಕೆ ಒಳ್ಳೇದು ಮಾಡಲಿ, ಇನ್ನೊಂದು ಜನ್ಮ ಅಂತ ಇದ್ರೆ ಇವ್ರ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ನಾವೆಲ್ಲರೂ ಆಶೀರ್ವಾದ ಮಾಡೋಣ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಒಳ್ಳೇದಾಗಲಿ, ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರ ಮಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇದು ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ. ನಿಮ್ಮ ಥರ ನೋಡಿದ ಮೇಲೆ ನಿಮ್ಮನ್ನೆಲ್ಲ ಆವಾಗ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಡು ನನ್ನ ಕೈಯಿಂದ ಏನಾಗಿದ್ರೆ ಸಹಾಯ ಮಾಡಬೇಕನ್ನೇ ಅನಿಸ್ತಾ ಇದೆ. ಡೆಫಿನೆಟ್ಲಿ ಆ ಥರ ಮಾಡ್ತೀವಿ. ನೀವೆಲ್ಲ ಚೆನ್ನಾಗಿರಬೇಕು, 100 ಇಯರ್ಸ್ ಇರಬೇಕು, ನೀವೆಲ್ಲ ಚೆನ್ನಾಗಿ ಬಾಳಬೇಕು. ನಿಮ್ಮ ಆಶೀರ್ವಾದ ನಮಗೆ ಬೇಕು. ಥ್ಯಾಂಕ್ ಯು ಇರಬೇಕು, ನಿಮ್ಮ ಆಶೀರ್ವಾದ ನಮಗೆ ಬೇಕು. ನಮಸ್ತೆ. ನೀವೇನು ಹೇಳ್ತೀರಮ್ಮ? ಅಮ್ಮನ ಎಷ್ಟು ಮಿಸ್ ಮಾಡ್ಕೋತೀರಾ? ನಮ್ಮ ತಾಯಿ ಯಾವಾಗ ಯಾರಾದರೂ ಆಚೆ ನೋಡಿದ್ರು ಎಲ್ಲಾದರೂ ಕೈಲಾದಷ್ಟು ಸಹಾಯ ಮಾಡ್ತಿದ್ರು. ನನಗೂ ಅದೇ ಹೇಳ್ಕೊಟ್ಟಿದ್ದಾರೆ ಚಿಕ್ಕವರಿಂದ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಆದರೆ ನೀವೆಲ್ಲ ಇವತ್ತು ಊಟ ಮಾಡಿ ಅವ್ರು ಎಲ್ಲೇ ಇದ್ರು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳಿ ಅಷ್ಟೆ. ತುಂಬ ಭಾಳ ಬೇಜಾರಾಗತ್ತೆ ನಿಜವಾಗ್ಲೂ. ಕಳ್ಕೊಂಡ್ರೆ ಸಿಗದೇ ಇರೋಂಥ ವಸ್ತು ಅಂದರೆ ತಂದೆ ತಾಯಿ. ನಿಜವಾಗ್ಲೂ ನೋವಾಗುತ್ತೆ, ಬೇಜಾರಾಗುತ್ತೆ. ಇವತ್ತು ಅವ್ರ ತಾಯಿ ಇಲ್ಲ, ಆದರೆ ನಿಮ್ಮಲ್ಲಿ ಅವರ ತಾಯಿಯನ್ನು ಕಾಣಲಿಕ್ಕೆ ಬಂದಿದ್ದಾರೆ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ದಯವಿಟ್ಟು ನಿಮ್ಮೆಲ್ಲರೂ ಸಂಪೂರ್ಣವಾಗಿ ಆ ಮಗುಗೆ ಆಶೀರ್ವಾದ ಮಾಡಿ, ಒಳ್ಳೇದಾಗಲಿ. ಯಾಕಂದರೆ ಕಳ್ಕೊಂಡವ್ರಿಗಷ್ಟೇ ಆ ವ್ಯಾಲ್ಯೂ ಗೊತ್ತಿರುತ್ತೆ. ಈಗ ಎಲ್ಲೋ ಕೂತ್ಕೊಂಡು ಏನೋ ಕಮೆಂಟ್ ಮಾಡೋರಿಗೆ ತಂದೆ ತಾಯಿ ವ್ಯಾಲ್ಯೂಸ್ ಆಗಲಿ, ಸಂಬಂಧಗಳ ಬೆಲೆ ಆಗಲಿ, ಅಥವಾ ಜನಗಳ ಜೊತೆ ಬೆರೆಯುವಂಥ ಒಂದು ಇದಿರೋದಿಲ್ಲ. ಸೊ ಹಾಗಾಗಿ ಏನು ಬೇಕಾದರೂ ಮಾತಾಡ್ಬೋದು. ಅದೇ ತಂದೆ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿ ಕೂಡ ಶೂನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತಂದೆ ತಾಯಿ ಇದ್ದರೆ ನಾವು ನಿಜವಾಗ್ಲೂ ತುಂಬ ಚೆನ್ನಾಗಿರ್ಬೋದು. ಅವರನ್ನು ಕೊನೆಗಾಲದಲ್ಲಿ ಕೈ ಹಿಡಿದು ನಡೆಸಿ, ಸೊ ಚೆನ್ನಾಗಿ ನೋಡ್ಕೊಳ್ಳೋರಿಗೆ ತಂದೆ ತಾಯಿ ಜೊತೆಲಿರಲ್ಲ, ಚೆನ್ನಾಗಿ ನೋಡ್ಕೋತೀವಿ ಅಂದವ್ರಿಗೆ ಅದೇನು ಹೇಳ್ತಾರಲ್ಲ ಆ ಥರ ಪರಿಸ್ಥಿತಿ ಇದೆ. ಈಗ ಚೆನ್ನಾಗಿ ನೋಡ್ಕೊಳ್ದಿದ್ದವರು ನೀವೇ ನೋಡಿದ್ದೀರಾ, ಎಷ್ಟೋ ಜನ ತಂದು ಬೀದಿಗೆ ಬಿಡ್ತಾರೆ. ಚೆನ್ನಾಗಿ ನೋಡ್ಕೋಬೇಕು ಅನ್ನೋರಿಗೆ ಭಗವಂತ ಜಾಸ್ತಿ ಆಯಸ್ ಕೊಡಲ್ಲ, ಬೇಗ ಕರ್ಕೊಂಡ್ಬಿಡ್ತಾನೆ. ಸೊ ಆ ಥರದ್ದೊಂದು ಸನ್ನಿವೇಶ ಇದು. ಸೊ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಸರ್. ಇದು ಎಷ್ಟೋ ಜನ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀರಾ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.